ನಮಸ್ಕಾರ, ನಾನು ಗುರುಕಿರಣ್. ಮತ್ತೊಂದು ಸಾರಿ ನಿಮ್ಮನ್ನು ಕುಷ್ಟಗಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಇದೇ ತಿಂಗಳು 10ನೇ ತಾರೀಕು ಕುಷ್ಟಗಿ ಟು ಹುಬ್ಬಳ್ಳಿ ರೈಲ್ವೇನ ಬಿಡ್ತಾ ಇದ್ದೀವಿ ಅಂತ ಸ್ಥಳೀಯ ಶಾಸಕರು ಈಗಾಗಲೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕೇವಲ ಇನ್ನೂ 7 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಸರಿ, ಹಾಗಾದರೆ ರೈಲ್ವೆ ಸ್ಟೇಷನ್ನಲ್ಲಿ ಏನೆಲ್ಲ ಕಾಮಗಾರಿಗಳು ಆಗಿರಬಹುದು, ಪೂರ್ಣ ಆಗಿದೆಯಾ ಅಪೂರ್ಣ ಆಗಿದೆಯಾ ಅಂತ ಒಂದು ಸಾರಿ ನೋಡೋಣ ಅಂತ ಬಂದಾಗ ಇಲ್ಲಿ ನಮ್ಗೆ ಕಂಡು ಬಂದಿದ್ದು ಏನು ಅಂತಂದರೆ, ಮೊಟ್ಟ ಮೊದಲಿಗೆ ಕುಷ್ಟಗಿ ಅಂತ ಬರೆದಿದ್ದಾರೆ. ಕುಷ್ಟಗಿ, ಕೇವಲ ಕುಷ್ಟಗಿ ಅಂತ ಬರೆದಿದ್ದಾರೆ. ಕುಷ್ಟಗಿ ಸ್ಟೇಷನ್ನ ಅಥವಾ ಜಂಕ್ಷನ್ನ ಅಂತ ಬರೆದಿಲ್ಲ. ಸೊ ಸಾರ್ವಜನಿಕರು ಅಂದರೆ ಪ್ರಯಾಣಿಕರಿಗೆ ಅರ್ಥ ಆಗ್ತಿರಂಗಿಲ್ಲ, ಒಂದನೇದ್ದು. ಇನ್ನು ಸೆಕೆಂಡ್ ಒನ್ನು ಹಾಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿಂದ ಎಂಟ್ರಿ ಇದೆ. ಅಂದರೆ ಇಲ್ಲಿಂದ ಸಿಟಿ ಬಸ್ ಆಗ್ಬೋದು, 2 ವೀಲರ್ ಅಥವಾ ಬೈ ವಾಕ್ ಯಾರಾದರೂ ಬರ್ಬೋದು. ಇಲ್ಲಿ ಒಂದು ಡಿವೈಡರ್ ಇದೆ, ರೋಡ್ ಡಿವೈಡರ್ ಇದೆಯಲ್ಲ, ಈ ಒಂದು ರೋಡ್ ಡಿವೈಡರಲ್ಲಿ ಪೈಪ್ ಬಿಟ್ಟಿದ್ದಾರೆ. ವಿದ್ಯುತ್ ಶಕ್ತಿ ಪೈಪು, ಎಲೆಕ್ಟ್ರಿಸಿಟಿ ಪೈಪ್ ಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಲೈಟಿಂಗ್ಸ್ ಹಾಕೋದಕ್ಕೆ, ಲೈಟಿಂಗ್ ಪೋಲ್ಸ್ ಹಾಕೋದಕ್ಕೆ ಅಂದರೆ ಏನು ಡಿವೈಡರಿಗೆಲ್ಲ ಲೈಟಿಂಗ್ಸ್ ಹಾಕಿರ್ತಾರಲ್ಲ, ಆ ಥರ ಲೈಟಿಂಗ್ ಪೋಲ್ ಹಾಕೋದಕ್ಕೆ ಈ ಥರ ಡಿವೈಡರಿಗೆ ಪೈಪ್ನ ಬಿಟ್ಟಿದ್ದಾರೆ. ಇದು ಕಾಮಗಾರಿ ಆಗದೇ ಇರೋದು ಎರಡನೇದು. ನೋಡ್ಬೋದು ನೀವು, ಮೇನ್ ರೋಡ್ದಿಂದ ಹಿಡಿದು ಕಂಪ್ಲೀಟ್ ಮೇನ್ ರೋಡ್ದಿಂದ ಹಿಡಿದು ಏನು ಡಿವೈಡರ್ ಇದೆಯಲ್ಲ, ಅಲ್ಲಿ ಪೈಪ್ ಮಾತ್ರ ಬಿಟ್ಟಿದ್ದಾರೆ. ಪೋಲಿನ ಬೆಡ್ ಹಾಕಿದ್ದಾರೆ, ಆದರೆ ಯಾವುದೇ ಪೋಲ್ ಅಂದರೆ ವಿದ್ಯುತ್ ಶಕ್ತಿ ಕಂಬ ಇಲ್ಲ. ರಾತ್ರಿ ಪ್ರಯಾಣಿಕರು ಏನು ಮಾಡಬೇಕು? ಪ್ರಯಾಣಿಕರು ಬರಬೇಕಾದ್ರೆ ಹೇಗೆ ಬರಬೇಕು? ಎರಡನೇ ಪ್ರಶ್ನೆ ಕಾಡುತ್ತೆ. ಇನ್ನು ರಸ್ತೆ ಉದ್ದಗಲಕ್ಕೂ ಡಿವೈಡರ್ ಇದೆಯಲ್ಲ, ಈ ಡಿವೈಡರ್ಗೆ ಯಾವುದೇ ಒಂದು ವಿದ್ಯುತ್ ಶಕ್ತಿ ಕಂಬನ ಇನ್ನೂವರೆಗೂ ಅಳವಡಿಸಿಲ್ಲ. ಅದಾದಮೇಲೆ ಸ್ವಲ್ಪ ನೀವು ನೋಡ್ಕೊಳ್ಳಿ, ಇಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಎಸ್, ಇದು ಬಸ್ ಸ್ಟಾಪ್. ನೋಡಿ, ಬಸ್ ಸ್ಟಾಪ್ನ ಯಾವ ಮಟ್ಟಕ್ಕೆ ಕಾಮಗಾರಿ ಮಾಡಿದ್ದಾರೆ ಅಂತ. ನೋಡಿದ್ರಲ್ಲ, ಈ ಒಂದು ಬಸ್ ಸ್ಟಾಪ್ನ, ಸರಿ ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ. ಈ ಒಂದು ಬಸ್ ಸ್ಟಾಪಿನ ಕಾಮಗಾರಿ ಇನ್ನೂ ಕೂಡ ಆಗಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಅಲ್ಲ, ಸ್ವಲ್ಪ ಕೂಡ ಆಗಿಲ್ಲ. ಯಾಕಂದರೆ ಇದರ ಕೆಲವೊಂದಿಷ್ಟು ತುಣುಕುಗಳನ್ನು, ಕಾಮಗಾರಿಯ ತುಂಡುಗಳನ್ನು ಅಲ್ಲಿ ನೀವು ನೋಡ್ಕೋಬಹುದು. ಇಲ್ಲೆಲ್ಲ ಬೆಡ್ ಹಾಕಿದ್ದಾರೆ, ಯಾವುದು ಪೂರ್ಣ ಕೆಲಸ ಆಗಿಲ್ಲ. ಪರಿಪೂರ್ಣ ಕೆಲಸ ಅನ್ನೋದು ಬಹುಶಃ ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ. ಹೊರಗಡೆಯಿಂದ ಸಾವಿರಾರು ಪ್ರಯಾಣಿಕರು, ಲಕ್ಷಾಂತರ ಪ್ರಯಾಣಿಕರು ಓಡಾಡೋ ಈ ಒಂದು ರೈಲ್ವೆ ಸ್ಟೇಷನಿನ ಒಂದು ಗತಿ, ಇನ್ನೂ ಉದ್ಘಾಟನೆ ಕಾಣದೇ ಇರೋ ರೈಲ್ವೆ ಸ್ಟೇಷನ್ ಇದು. ಉದ್ಘಾಟನೆಯೇ ಕಾಣದೇ ಇರೋ ರೈಲ್ವೆ ಸ್ಟೇಷನ್ನು ಬರುವ 10ನೇ ತಾರೀಕು ಏನು ಉದ್ಘಾಟನೆ ಕಾಣ್ತಾ ಇದೆ, ಇದರ ಸ್ಥಿತಿ ಹೀಗಾದರೆ ಮುಂದೆ ಹೇಗೆ? ಸಹಜವಾಗಿ ಸಾರ್ವಜನಿಕರಲ್ಲಿ ಹಾಗೂ ಪ್ರಯಾಣಿಕರಲ್ಲಿ ಈ ಥರ ಪ್ರಶ್ನೆಗಳು ಹುಟ್ಟದೇ ಇರೋದೇ ಇಲ್ಲ. ಈ ಥರದ ಕಾಮಗಾರಿಗಳನ್ನು ಉಸ್ತುವಾರಿ ಮಾಡೋದಕ್ಕೆ ಇಲ್ಲಿ ಯಾರಿದ್ದಾರೆ? ಕಾಮಗಾರಿ ಪೂರ್ಣಗೊಳ್ಳೋದೇ ಇಲ್ವಾ? ಇದು ಕೂಡ ಒಂದು ಸಾರ್ವಜನಿಕರ ಮತ್ತು ಪ್ರಯಾಣಿಕರ ಅಳಲು.
ನೀವಿಲ್ಲಿ ನೋಡ್ಬೋದು ಕಾಮಗಾರಿ ಪೂರ್ಣ ಆಗಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಿ, ಕೆಲವೊಂದಿಷ್ಟು ಜನ ಹೇಳ್ಬೋದು, ಇಲ್ಲ ಸರ್ ಕಾಮಗಾರಿಗಳು ನಿರಂತರ ಸಾಗ್ತಾ ಇರ್ತವೆ, ಮೆಟೀರಿಯಲ್ ಬರೋದು ಹೋಗೋದು ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಒಂದು ಮಹತ್ತರವಾದ ಮುಖ್ಯವಾದ ಘಟ್ಟ. ಮಹತ್ತರವಾದ ಮುಖ್ಯವಾದ ಘಟ್ಟ ಅಂತ ಈಗ ತಾನೇ ಹೇಳಿದ್ನಲ್ಲ, ನಾನೇನು ಇವಾಗ ನಿಂತಿದ್ದೀನಲ್ಲ, ಈ ಸ್ಥಳ ಬಯಲು ಜಾಗೆ. ಇದು ಇಲ್ಲಿ ಯಾವುದು ಪಾರ್ಕಿಂಗ್ ಮತ್ತೊಂದು ಏನೂ ಇಲ್ಲ, ಇದು ಬಯಲು ಜಾಗೆ. ಅಂದರೆ ರೈಲ್ವೆ ಸ್ಟೇಷನ್ ಅಂದರೆ ಕಾಮಗಾರಿ ನಡಿಬೇಕಾದ್ರೆ ಈ ಎಲ್ಲ ಸ್ಥಳನ ಅವರು ಬಳಸ್ಕೊಂಡು ವೆಹಿಕಲ್ ಅಥವಾ ಗಾಡಿ ಅಥವಾ ಕೆಲವೊಂದಿಷ್ಟು ಟ್ರ್ಯಾಕ್ಟರ್ ಆಗ್ಬೋದು, ಟಿಪ್ಪರ್ ಆಗ್ಬೋದು, ಹೋಗೋದಕ್ಕೆ ಅಂತ ಈ ಒಂದು ರೂಟ್ ಮಾಡಿದಾರಲ್ಲ, ಈ ರೂಟನ್ನು ಕಾಮಗಾರಿ ಪೂರ್ಣ ಆದಮೇಲೆ ಇದನ್ನು ಕ್ಲೋಸ್ ಮಾಡೋ ಯಾವುದೇ ವಿಚಾರ ಬಹುಶಃ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕಾಣ್ತಾ ಇಲ್ಲ ಅಂತ ಅನ್ಬೋದು. ನಾನು ಇದನ್ನು ತೋರಿಸೋದಕ್ಕೇ ನಿಮ್ಗೆ ಬಂದಿರೋದು. ಫಾರ್ ಎಕ್ಸಾಂಪಲ್ಲು ಅಲ್ಲಿ ಒಂದು ಬೈಕ್ ಇದೆ ನೋಡಿ, ನೀವು ಒಂದು 2 ವೀಲರ್, ಒಂದು ದ್ವಿಚಕ್ರ ವಾಹನ ಅಲ್ಲಿ ನಿಂತಿರೋದನ್ನು ನೀವು ಕಾಣ್ಬೋದು. ಸಲೀಸಾಗಿ ಇಲ್ಲಿಂದ ದ್ವಿಚಕ್ರ ಮತ್ತು ತ್ರಿಚಕ್ರನ ಅನಾಯಾಸವಾಗಿ ಇಲ್ಲಿ ಹತ್ತಬಹುದು ಹಾಗೂ ಇಳಿಬಹುದು. ಹಾಗಿದ್ರೆ ಸಾರ್ವಜನಿಕರಲ್ಲಿ ಮೂಡೋ ಪ್ರಶ್ನೆ ಏನು ಅಂತಂದರೆ, ನೀವು ಮುನ್ನೆಲೆಯಾಗಿ ಅಲ್ಲಿಂದ ಎಂಟ್ರಿ ಅಂದರೆ ಮಾರ್ಗ ಅಂತ ಕೊಟ್ಟಾಗ ಇದು ಬೇಕಾ ನಿಮಗೆ? ಸಾರ್ವಜನಿಕರಲ್ಲಿ ಸಹಜವಾಗಿ ಮೂಡಿರೋ ಪ್ರಶ್ನೆ ನೋಡಿದ್ರಲ್ಲ. ಅದೇ ರೀತಿ ಈ ರೀತಿ ಸಾಕಷ್ಟು ಕಾಮಗಾರಿಗಳನ್ನು ಉಳಿಸಿಕೊಂಡಿರೋ ರೈಲ್ವೆ ಇಲಾಖೆ ಬರುವ ಇದೇ 10ನೇ ತಾರೀಕಿಗೆ, ಮೇ 10ನೇ ತಾರೀಕಿಗೆ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲು ಬಿಡ್ತಾ ಇದ್ದೀವಿ ಅಂತ ಪತ್ರಿಕಾ ಹೇಳಿಕೆ ಕೊಟ್ಟಿರೋದಷ್ಟೇ ಅಲ್ಲದೆ ಪ್ರಪ್ರಥಮವಾಗಿ ನಿಮ್ಮ ರಣಗಲ್ ನ್ಯೂಸ್ನಲ್ಲಿ ಒಂದು ಸೆನ್ಸೇಷನಲ್ ನ್ಯೂಸು ಏನು ಅಂತಂದರೆ, ಅದೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತಾನೇ ಹೇಳ್ಬೋದು. ಅದನ್ನು ಇಲ್ಲಿ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಅದು ಏನು ಅಂತಂದರೆ, ನೀವು ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಬಿಡಿ. ನಾನು ಹೇಳೋ ಎಕ್ಸ್ಕ್ಲೂಸಿವ್ ನ್ಯೂಸ್ ಮುಂದೆ ಒಂದು ಕ್ವಶನ್ ಮಾರ್ಕ್ ಇಟ್ಕೊಳ್ಳಿ. ನೀವು ಯಾರು ಬರಬಹುದು ರೈಲ್ವೆ ಸ್ಟೇಷನ್ ಉದ್ಘಾಟನೆಗೆ, ಕುಷ್ಟಗಿಯ ರೈಲ್ವೆ ಸ್ಟೇಷನ್ ಉದ್ಘಾಟನೆಗೆ ಯಾರೆಲ್ಲ ಬರಬಹುದು? ಸ್ಥಳೀಯ ಶಾಸಕರು ಆಲ್ರೆಡಿ ಹೇಳಿದ್ದಾರೆ, ವಿ ಸೋಮಣ್ಣ ಬರ್ತಿದ್ದಾರೆ ಅಂತ. ಸೊ ಸಹಜವಾಗಿ ಒಂದು ಪ್ರೋಟೋಕಾಲ್ ಅಂತ ನೋಡಿದಾಗ ಸ್ಥಳೀಯ ಶಾಸಕರು ಇರ್ತಾರೆ, ಸಚಿವರಿರ್ತಾರೆ, ಹಾಗೂ ರೈಲ್ವೆ ರಾಜ್ಯ ಸಚಿವರು ಕೂಡ ಭಾಗಿಯಾಗೋದು ಸಹಜ. ಆದರೆ ನಾನಿಲ್ಲಿ ಹೇಳ್ತಾ ಇರೋದು ಒಂದು ಸೆನ್ಸೇಷನಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಏನು ಅಂತಂದರೆ, ಪ್ರಪ್ರಥಮ ಬಾರಿಗೆ ನಿಮ್ಮ ರಣಗಲ್ ನ್ಯೂಸ್ನಲ್ಲಿ ಏನು ಅಂತಂದರೆ, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು VC ಮುಖಾಂತರ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಸಿರು ನಿಶಾನೆ ತೋರಿಸೋ ಸಾಧ್ಯತೆ ಇದೆ ಅನ್ನೋದನ್ನು ಬಹುಶಃ ನಾವು ಇಲ್ಲಿ ಅಲ್ಗಳೆಯೋದಕ್ಕೆ ಆಗಲಿಕ್ಕಿಲ್ಲ. ಈ ಒಂದು ಕುಷ್ಟಗಿಯ ಒಂದು ಹೆಸರನ್ನು ಅಜರಾಮರ ಆಗೋದಕ್ಕೆ, ಅಂದರೆ ಪ್ರಧಾನಮಂತ್ರಿಗಳು ಒಂದು ಕುಷ್ಟಗಿ ಅನ್ನೋ ಒಂದು ಹೆಸರು ತಗೊಳ್ಳೋದನ್ನು ಒಂಥರ ನಮ್ಮನ್ನು ಪುಳಕಿತರನ್ನಾಗಿ ಮಾಡೋ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲ ಕಾಮಗಾರಿಗಳು ಇದೇ 2-3 ದಿನದಲ್ಲಿ ಪೂರ್ಣಗೊಳಿಸಿ ಒಂದು ಮದುವಣಗಿತ್ತಿಯ ಹಾಗೆ ಈ ಒಂದು ರೈಲ್ವೆ ಸ್ಟೇಷನನ್ನು ಅವರು ಅಲಂಕೃತವಾಗಿ ಮಾಡಬೇಕು ಅನ್ನೋದು ಎಲ್ಲ ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಒಂದು ಒತ್ತಾಯ ಆಗಿದ್ದು, ಈ ಒಂದು ಒತ್ತಾಯಕ್ಕೆ ಸಂಬಂಧಪಟ್ಟ ರೈಲ್ವೆ ಇಲಾಖೆಯವರು ಆದಷ್ಟು ಬೇಗ ಸ್ಪಂದಿಸಲಿ ಅನ್ನೋದೇ ಇಲ್ಲಿ ಒಂದು ನಮ್ಮ ಉದ್ದೇಶ ಆಗಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ಈ ಒಂದು ರೈಲ್ವೆ ಸ್ಟೇಷನ್ ಉದ್ಘಾಟನೆಗೊಳ್ಳಲಿ ಅಂಥೇಳಿ ನಾವು ಕೂಡ ಒಂದು ಶುಭ ಹಾರೈಸುವ ಮುಖಾಂತರ ಈ ಒಂದು ಸುದ್ದಿನ ನಾವು ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಬೇರೆ ಸುದ್ದಿ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ಸದಾ ಕಾಲ ನೀವು ನಮ್ಮ ಜೊತೆ ಇರಬೇಕು. ಸಬ್ಸ್ಕ್ರೈಬ್ ಮಾಡ್ತಾ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.